ಇವು ಹರ್ಸೂರು ಗ್ರಾಮ ಪರ್ವತಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಶಬರಿ ಸಿದ್ದರಾಮೇಶ್ವರಾಚಾರ್ಯರು ನಮ್ಮ ಜೊತೆಗಾರ. ಅವರು ಒಂದೇ ಹಿಡಿದು 10ನೇ ತನಕ ಇಂಗ್ಲೀಷ್ ಮತ್ತು ಕನ್ನಡ ಸ್ಕೂಲ್ ಅವ್ರ ಬಳಿ ಊಟ ವಸತಿ ಫ್ರೀ ಅದ. ಈಗ ಅವ್ರು ಮತ್ತೊಂದು 2 ಕೋಟಿ ರೂಪಾಯಿ ಹಾಕಿ ಮತ್ತೊಂದು ಹೊಸ ಸ್ಕೂಲ್ ಕಟ್ಟಾಕತ್ತಾರ ಹಳಿದು ಬಿಟ್ಟು. ಮತ್ತು ಇದು ಮಠ ಸುಮಾರು 1000 ವರ್ಷ ಹಿಂದಿನ ಮಠ ಅದ. ಇವ್ರ ಬಳಿ ಸ್ಕೂಲ್ ಹುಡುಗರು ಸುಮಾರು 15ರಿಂದ 20 ಹುಡುಗರು ಬರ್ತಾರೆ. ಇವರು ವ್ಯಾನ್ಗಳವ, ವ್ಯಾನ್ ನಿಂತಾರ ಅದು ಬಿಡೋದು ಮಾಡ್ತಾರೆ. ಅದೇ ಇಂಗ್ಲೀಷ್ ಸ್ಕೂಲ್ ಇಲ್ಲಿ ಗುಲ್ಬರ್ಗದಾಗ ಕಲಿಸ್ಬೇಕಾಗಿತ್ತು ಅನ್ನೋ ಒಂದು ವರ್ಷಕ್ಕೆ 1.5ರಿಂದ 2 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಖರ್ಚು ಇರ್ತವೆ. ಅವ್ರ ಬಳಿ ಫ್ರೀ ಅದ. ಆದ್ರೆ ಅಂಥ ಮಠ ಅವರು ಮಠದಾಗ ಈ ಸ್ಕೂಲ್ ಕಲ್ಸಾಕತ್ತಾರ. ಮತ್ತೀಗೇನು ಮೊನ್ನೆ ಅವರು ಸ್ಕೂಲ್ ಕಟ್ಟಡ ತಂದಿದ್ದು ಸ್ಟೀಲ್ ಕಳ್ತಾನಾಗ್ಯಾರ. ಸುಮಾರು ಒಂದು ಗಾಡಿ ತುಂಬ್ಕೊಂಡು ಹೋಗ್ಯಾರ. ಟಾಟಾ ಸುಮಾರು 800ರಿಂದ 900 kg ಅಷ್ಟು ತುಂಬ್ಕೊಂಡು ಹೋಗ್ಯಾರ. ಮಾಗಾಂವ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ. ಈಗ ಕೊಟ್ಟಿದ್ದು ಕಂಪ್ಲೇಂಟ್ 12/8/2023 ಅಂದ್ರೆ ಈಗ 9 ತಿಂಗಳ ಮೇಲ್ಪಟ್ಟು ಆಗ್ಲಕತ್ತು ಕೊಟ್ಟು. ಕಂಪ್ಲೇಂಟ್ ಕೊಟ್ಟ ಬಳಕ ಹೋಗಿ SP ಸಾವ್ರು ಭೇಟಿ ಆದಾಗ ಅವರು ಪೊಲೀಸರು ಕಳಿಸಿದ್ರು, ಪಂಚನಾಮ ಮಾಡ್ಕೊಂಡು ಹೋದರು. ಮತ್ತೊಮ್ಮೆ ಹೋದಾಗ ಮತ್ತೆ ಹೇಳಿದೆವು ಸರ್ ಇನ್ನೂ ಕಳ್ಳರು ಬಂದು ಸಿಕ್ಕಿಲ್ಲ, ನಮಗೆ ಸ್ಟೀಲ್ ವಾಪಸ್ ಕೊಡ್ಲಿ ಅಂತ ಹೇಳಿದಾಗ ಮತ್ತೆ SP ಸಾವ್ರು ಮತ್ತೊಮ್ಮೆ ಪೊಲೀಸರು ಕಳಿಸಿದ್ರು. ಆವಾಗ ನಿಮ್ಮ ಕಳ್ಳರು ಸಿಕ್ಕಾರ ಸ್ಟೀಲ್ ವಾಪಸ್ ತಂದು ಕೊಡ್ತೇವೆ ಅಂತ ಹೇಳಿದರು. ಈ ವಾಪಸ್ ತಂದು ಕೊಡ್ತೇವೆ ಅಂತ ಹೇಳಿ ಈಗ 8.5ರಿಂದ 9 ತಿಂಗಳು ಆಗ್ಲಕತ್ತದ, ಇನ್ನೂ ತಕ್ಕಿಲ್ಲ. ಬರೀ ನಾವು ಹೋಗಿ ಭೇಟಿ ಆದಾಗ ಅಷ್ಟೇ ಅದು ಅವ್ರಿಗೆ ಫೋನ್ ಮಾಡ್ದಂಗೆ ಮಾಡ್ತಾರೆ, ಹಿಂಗೆ ನಾಟಕ ಮಾಡ್ತಾರೆ. ಇದು ನಿಜವಾದ ಪೊಲೀಸರ ಕೃತ್ಯ ಇಲ್ಲ, ಇದು ನಿಜವಾದ ನ್ಯಾಯ ಇಲ್ಲ ಅವ್ರ ಬಳಿ. ಈಗ ಮಾಗಾಂವ್ ಪೊಲೀಸ್ ಸ್ಟೇಷನ್ದಾಗ ಸುಮಾರು ಈಗ ಹರ್ಸೂರ್ಲಿಂದ 3 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಒಳಗೆ 15ರಿಂದ 16 ಊರುಗಳು ಬರ್ತಾವೆ. 10 ಕಿಲೋಮೀಟ್ರ್ ಒಳಗೆ 3ರಿಂದ 10 ಕಿಲೋಮೀಟ್ರ್ ಒಳಗೆ ಅಲ್ಲಿ ಮಿನಿ ಪೊಲೀಸ್ ಸ್ಟೇಷನ್ ಆಯ್ತಂದ್ರೆ ಇದು ಪೊಲೀಸ್ ಹಿಡಿಲಿಲ್ಲ. ಪೊಲೀಸ್ ಸ್ಟೇಷನ್ 5 ಜನ ಕಳ್ತನ ಮಾಡಲ್ಲ. ನಾವು ಪೊಲೀಸ್ ಸ್ಟೇಷನ್ ಜಾಗ ಹೆಂಗ್ರಪ್ಪ ಅವ್ರದ್ದು ಕೇಳಿದ್ರೆ ಅವರು ನಮ್ಮ ಸ್ಕೂಲ್ನಾಗೆ ಮೇನ್ ರೋಡಿಗೆ 4 ಗುಂಟೆ ಜಾಗ ಕೊಡ್ತೀನಿ ನಾನು, ಅಲ್ಲಿ ಪೊಲೀಸ್ ಸ್ಟೇಷನ್ ಮಾಡೋಕೆ ನಾ ಪ್ರಿಯಾಂಕಾ ಸಾಬ್ರಿಗೆ ಅವ್ರಿಗೆ ನಾವು ಕಲ್ತು ಹೇಳ ಮಾಡಂದ್ರೆ ಅವ್ರು 4 ಗುಂಟೆ ಜಾಗ ಕೊಡ್ಲಿಕ್ಕೆ ತಯಾರ. ಈಗ ನಮ್ದು ಏನು ಬೇಡಿಕೆ ಅದಂದ್ರೆ ಈ ಸದ್ದ ಮೇನ್ ಮುದ್ದ ಈಗ ನಮ್ದು ಸ್ಟೀಲ್ ಕಳ್ತನ ಆಗಿದ್ದು ವಾಪಸ್ ತಂದು ಕೊಡಬೇಕು, ಕಳ್ಳರಿಗೆ ಬಂಧಿಸಬೇಕು. ಅಲ್ಲಿ ಮಿನಿ ಪೊಲೀಸ್ ಸ್ಟೇಷನ್ 3 ತಿಂಗಳೊಳಗೆ ಮಾಡಬೇಕು. ಈಗ 1/7/2024ರಿಂದ 1/10/2024 ಒಳಗೆ ಅಲ್ಲಿ ಮಿನಿ ಪೊಲೀಸ್ ಸ್ಟೇಷನ್ ಆಗಬೇಕು. ಒಂದೇಳಿ ಮಿನಿ ಪೊಲೀಸ್ ಸ್ಟೇಷನ್ ಆಗಬೇಕು. ಮತ್ತು ಎರಡನೇದು ಇಲ್ಲಿ ಅಪ್ಪ ಅವ್ರಿಗೆ ಏನದ ಅಲ್ಲಿ ಯಾವ ರಕ್ಷಣೆ ಇಲ್ಲ, ಸ್ಕೂಲ್ ಮಕ್ಕಳಿಗೆ ವಾಚ್ಮಿನ್ಗಳಿಗೆ ಇವರಿಗೆ ಯಾಕೆ ಕಳ್ಳರಿಗೆ ಏನೂ ಭಯನೇ ಇಲ್ಲ ಪೊಲೀಸರದು. ಹೀಗಾಗಿ ಅವ್ರು ಏನೋ ಜರ ಅವೇನಾರು ಯಾರಿಗಾರ ಜೀವಕ್ಕೆ ಅಪಾಯ ಆದಲ್ಲಿ ಏನಾರು ಆದಲ್ಲಿ ಅವ್ರಿಗೆ ರಕ್ಷಣೆ ಸಲುವಾಗಿ ಏನದ ರಿವಾಲ್ವರ್ ಅಥವಾ ಪಿಸ್ತೂಲ್ ಗನ್ ಲೈಸೆನ್ಸ್ ಕೊಡಬೇಕು. ಈ ಮುಂದಿನ ದಿನಗಳಲ್ಲಿ ಈಗ ನಾವೆಲ್ಲ ಪತ್ರಿಕಾ ವಾಹನ ಪ್ರೆಸ್ ಮೀಟ್ ಮಾಡಿ ಎಲ್ಲ 100 ಅಧಿಕ ನಾವು ಲೆಟರ್ಗಳು ಕಳಿಸ್ತೀವಿ ಮಿನಿ ಪೊಲೀಸ್ ಸ್ಟೇಷನ್ ಕಳ್ಳರಿಗೆ ಇಡ್ಲಿಕ್ಕೆ, ಇವರಿಗೆ ಗನ್ ಮತ್ತು ರಿವಾಲ್ವರ್ ಲೈಸೆನ್ಸ್. ಇವು 3 ಆಗಲಿಲ್ಲ ಒಂದೇಳಿ ಅಪ್ಪ ಅವ್ರಿಗೆ ಆಗಲಿ ವಾಚ್ಮಿನ್ಗಾಗಲಿ ಯಾವ ಮಕ್ಕಳು ಏನಾರೇ ಅಪಘಾತ ಆಗಿ ಕಳ್ಳರಿಂದ ಇನ್ನೊಂದರಿಂದ ಸತ್ರ ಮಾಡಿದ್ರೆ ನಾವು ಇನ್ನು ಮ್ಯಾಗ ಮಾಗಾಂವ್ ಪೊಲೀಸ್ ಸ್ಟೇಷನ್ PSI ಸರ್ಕಲ್ ಮತ್ತು SP DSP ಮ್ಯಾಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಯಾಕಂದ್ರೆ ಇವರು ಕಂಪ್ಲೇಂಟ್ ಕೊಟ್ಟು 8-9 ತಿಂಗಳು ಆದ್ರೂ ಇನ್ನೂ ತಕ್ಕ ಯಾವುದು ನಿರ್ಣಯ ತೊಗೊಳ್ಳಲ್ಲ. ಮತ್ತು ಬರೀ ನೋಡ್ಲಿಕ್ಕಷ್ಟೇ ಬರೋಣ ಅದು ನಾಟಕ ಮಾಡಿಕಿರಿ ಅಂತ ಹೇಳ್ದಂಗೆ ಮಾಡ್ತಾರೆ. ಈ ಟೈಪ್ ಪೊಲೀಸರು ನಿರ್ಲಕ್ಷ್ಯತನ ಇದ್ದರೆ ನಾವು ಇವ್ರ ಮ್ಯಾಗೆ ಮತ್ತೊಮ್ಮೆ ಪ್ರೆಸ್ ಮೀಟ್ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ. 3 ತಿಂಗಳೊಳಗೆ ಇವು 3 ಆಗಿಲ್ಲ ಅಂದ್ರೆ ನಾವು ಯಾರ್ದು ಮಾತು ಕೇಳಲ್ಲ. ಯಾಕಂದ್ರೆ ಪೊಲೀಸರು ರಕ್ಷಣೆ ಮಾಡೋರು ಈ ರೀತಿ ಬೇಜವಾಬ್ದಾರಿ ಮಾಡಿದ್ದು ಯಾರ ಬಳಿ ಹೋಗ್ಬೇಕು ನ್ಯಾಯ ಕೇಳಕ್ಕೆ? ಅವ್ರು ಎಂಥವ್ರು ಹಿಡಿತಾರೆ, ಯಾರು ಹಿಂದೆ ಕೇಳೋರು ಇರ್ಬೇಕು. ಕಳ್ತನ ಮಾಡಿದ ತಕ್ಷಣ ಹಿಂದೆ ಯಾರು ಕೇಳಬಾರ್ದವ್ರಿಗೆ, ಯಾರು ದಿಕ್ಕ ಅಂಥವ್ರಿಗೆ ಒದ್ದು ಮಾಡಿ ಜೈಲಿಗೆ ಹಾಕಿ ಶಿಕ್ಷೆ ಕೊಡಿಸಿರು ಕಬ್ಬನ್ನು ಕೊಡಿಸ್ತಾರೆ. ಅದೇ ಕಳ್ಳರು MLA MP ದೊಡ್ಡ ರೌಡಿ ಸೀಟ್ರು ಗುಂಡಾಗಳು ಇದ್ರು ಹಿಡಿಯೋದು ಬಿಟ್ಟು ಅವ್ರು ಸನಿ ಹೋಗಲ್ಲ. ಇವು ಯಾಕೋ ಇವು ನಮ್ಗೆ ಸಂಶಯ ಬರ್ಲಿಕ್ಕತ್ತದ. ಅವ್ರು ಸ್ಟೀಲ್ ಕಳ್ತನ ಮಾಡಿದ್ದು ಯಾವ ಗುಂಡಾಗಳು ರೌಡಿಗಳು MLA ಜನ ಹರತ್ತೇಳಿ ಹಿಡ್ಲಿಕ್ಕಿಲ್ಲ ಇವರು. ಯಾಕಂದ್ರೆ ಇವ್ರು ಆ ಟೈಪ್ ಮಾರಿ ನೋಡಿ ಪೊಲೀಸ್ ಕೃತ್ಯ ಮಾರಿ ನೋಡಿ ಇವರು ಪೊಲೀಸರು ಬಂಧಿಸಿ ಸಜಾ ಕೊಡಿಸ್ತಾರಂದ್ರೆ ಇವ್ರು ನಿಜವಾದ ಪೊಲೀಸರದು ಸ್ವರೂಪ ಅಲ್ಲ. ಇದು ಪೊಲೀಸರಂದು ಹಂಗೆ ಈ ಊರಿಲ್ಲ ಮತ್ತೊಂದು ಬದಲಿ ಮಾಡ್ಯಾರ. ನೀವು ಕರೆಕ್ಟ್ ಇದ್ದಾಗ ಅಂಜಿ ಏನು ಮಂದಿ ಮ್ಯಾನೆ ಎಣ್ಣೆ ತೊಗೊಳದ ಈ ಲೀಡರ್ಗಳು ಆಚೆನ ಬದಲಿ ಮಾಡ್ಯಾರು. ಇಲ್ಲಾಂದ್ರೆ ನೀವು ಕಾನೂನು ಮ್ಯಾಗ ನಡೆದ್ರೆ ಯಾಕೆ ಇದು ಮಾಡ್ತಾರೆ? ಈಗ ನೀವು ಇದು ನಿರ್ಲಕ್ಷ್ಯತನ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತದ. ಈಗ ಅಲ್ಲಿ ನೋಡಿ ಯಾವ ಸಣ್ಣ ಪುಟ್ಟು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಬೇಕಾಗಿತ್ತಂದ್ರೆ ಮಾಗಾಂವ್ ಪೊಲೀಸ್ ಸ್ಟೇಷನ್ ಎಷ್ಟು ಆಗ್ತದೆ? 25-30 ಕಿಲೋಮೀಟ್ರ್ ಆಗ್ತದೆ. ಕಾಳ್ಗಿ ವ್ಯಾಪ್ತಿದಾಗ ಹೋಗ್ಬೇಕಂದ್ರೆ ಅದು 20-25 ಕಿಲೋಮೀಟ್ರ್ ಆಗ್ತದೆ. ಅಷ್ಟು ದೂರ ಹೋಗಿ FR ಮಾಡಿದ್ರು ಕೂಡ ಇನ್ನೂ ತಕ್ಕ ಯಾವ ನಿರ್ಣಯ ತೊಗೊಳ್ಳಲ್ಲ. ಅಂದ್ರೆ ಮತ್ತು ಪೊಲೀಸ್ ಸ್ಟೇಷನ್ ಇಷ್ಟೆಲ್ಲ ರಕ್ಷಣೆ ಇಷ್ಟೆಲ್ಲ ಖರ್ಚು ಏನು ಅವಶ್ಯಕತೆ ಏನದಿತ್ತು? ಅದಕ್ಕಲ್ಲಿ ಏನಾದ್ರು ನಾವು 3 ತಿಂಗಳಾಗಿದ್ದು ಈ ಪೊಲೀಸ್ ಸ್ಟೇಷನ್ ಅದು ಮಿನಿ ಪೊಲೀಸ್ ಸ್ಟೇಷನ್ ಹರ್ಸೂರಾಗ ಆಗಬೇಕು. ಮತ್ತು ಅವು ಕಳ್ತನ ಆದ್ರೆ ಅವು ಏನೇ ನಾವು ಸಾಮಾನು ವಾಪಸ್ ತಂದು ಕೊಡಬೇಕು. ಇವರು ರಕ್ಷಣೆ ಸಲುವಾಗಿ ರಿವಾಲ್ವರ್ ಅಥವಾ ಪಿಸ್ತೂಲ್ ಗನ್ ಲೈಸೆನ್ಸ್ ಕೊಡಬೇಕು. ಇವು ಕೊಡಲಿಲ್ಲ ಅಂದ್ರೆ ನಾವು ಹೈವೇ ರೋಡ್ ಬಂದ್ ಮಾಡಿ 1/10/2024 ಹೈವೇ ರೋಡ್ ಬಂದ್ ಮಾಡಿ 3 ಮನ್ನತ್ ಪೂರ ತಕ್ಕ ನಾವು ಬಿಡಲ್ಲ. ಯಾಕಂದ್ರೆ ಅಪ್ಪ ಅವ್ರ ಬಳಿ ಈಗ 100 ಭಕ್ತರು ನಮ್ಮಂಥವ್ರು ಇಷ್ಟೆಲ್ಲ ಇದ್ದು ಇಂಥವ್ರದ್ದೇ ಯಾವ ಪೊಲೀಸ್ ಸ್ಟೇಷನ್ ಕೆಲಸ ಆಗಲ್ಲ ಅಂದ್ರೆ ಈ ಗರೀಬ್ ಬಂದಿದ್ದು ಗತಿ ಏನದ? ಅವ್ರು ಹೆಂಗೆ ನಾಳೆಗೆ ಯಾರಿಗೆ ಕೇಳಬೇಕು ಹೋಗಿ?
ಇಂಥ ಪೊಲೀಸಿನ ಸ್ಥಿತಿ ಅದ. ಅದಕ್ಕಲ್ಲಿ ಏನದ ಈಗ 3 ತಿಂಗಳೊಳಗೆ ಮಾಡಿಲ್ಲ ಅಂದ್ರೆ ನಾವು ಉಗ್ರಾದ ಹೋರಾಟ ಮಾಡ್ತೀವಿ. ತಕ್ಷಣ ಅವ್ರು ಬಂಧಿಸಬೇಕು, ಅವ್ರು ಸ್ಟೀಲ್ ವಾಪಸ್ ಕೊಡಬೇಕು, ಈ ರಿವಾಲ್ವಾರ್ ಅಥವಾ ಪಿಸ್ತೂಲ್ ಅವ್ರಿಗೆ ಗನ್ ಲೈಸೆನ್ಸ್ ಕೊಡಬೇಕು. ಮಿನಿ ಪೊಲೀಸನ್ನು 3 ತಿಂಗಳೊಳಗೆ ಆಗಬೇಕು. ನಾವು ಮುಖ್ಯಮಂತ್ರಿ, ಗೃಹ ಮಂತ್ರಿ ಮತ್ತು ಪ್ರಿಯಾಂಕಾ ಸಾಬ್ರಿಗೆ, ಉಸ್ತುವಾರಿ ಸಚಿವರಿಗೆ, ಜಿಲ್ಲಾ ಅಧಿಕಾರಿಗಳಿಗೆ ಸುಮಾರು FR ಕಾಪಿ ಹಚ್ಚಿ 100ಕ್ಕೆ ಅಧಿಕ ಲೆಟ್ರ್ ನಾವು ಕರ್ನಾಟಕ ಕಳಿಸ್ತಾ ಇದ್ವಿ. ಪ್ರತಿಯೊಬ್ಬರಿಗೆ ಕಳಿಸಿ 3 ತಿಂಗಳ ನಂತರ ನಾವು ಉಗ್ರಾದ ಹೋರಾಟ ಮಾಡ್ತೀವಿ ಮಾಡಲಿ ಅಂತೇಳಿ ನಾನು ಭಗವಾನಿ ಭೂವಿ, ಹೈದರಾಬಾದ್ ಕರ್ನಾಟಕ ಭೂವಿ ಜನಸೇವಾ ಸಂಘ ಅಧ್ಯಕ್ಷ, AS ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷ.